ದೊರೆ ಯಾರಾಗ್ತಾರೆ ಅನ್ನುವಂಥದ್ದು. ಆಮ್ ಆದ್ಮಿ ಪಕ್ಷ 10 ವರ್ಷಗಳಿಂದ ಅಧಿಕಾರದಲ್ಲಿರುವಂಥದ್ದು, ಅಧಿಕಾರವನ್ನು ಹಿಡ್ಕೊಳ್ಳೋಕ್ಕಾಗತ್ತಾ ಅಥವಾ ಹರಿಯಾಣವನ್ನ ಗೆದ್ದಿರುವಂಥ ಬಿಜೆಪಿಗೆ ಪಕ್ಕದಲ್ಲಿರುವಂಥ ದೆಹಲಿಯನ್ನು ಹಿಡ್ಕೊಳ್ಳೋಕ್ಕಾಗತ್ತಾ? ಈಗ ಸದ್ಯಕ್ಕೆ ಆಪ್ಗೆ 13 ಸ್ಥಾನಗಳಲ್ಲಿ ಲೀಡ್ ಇದೆ. 1 ಸ್ಥಾನದಲ್ಲಿ ಕಾಂಗ್ರೆಸ್ ಲೀಡ್ ಅನ್ನ ಪಡ್ಕೊಳ್ತಾ ಇದೆ. ಬಿಜೆಪಿ 15ರಲ್ಲಿ ಇದೆ. ಇವೆಲ್ಲವೂ ಕೂಡ ಈಗ ಮುನ್ನಡೆಯನ್ನ ಪಡ್ಕೊಂಡಿರೋದು. ಇಲ್ಲಿಯವರೆಗೂ 29 ಸ್ಥಾನಗಳ ಮುನ್ನಡೆ ಸಿಗ್ತಾ ಇದೆ 70ರಲ್ಲಿ. ಇನ್ನು ಬಾಕಿ ಇದೆ, ಅಭಿ ಖೇಲ್ ಬಾಕಿ ಹೇ. 1 ಸ್ಥಾನದಲ್ಲಿ ಕಾಂಗ್ರೆಸ್ ಲೀಡ್, 13ರಲ್ಲಿ ಆಮ್ ಆದ್ಮಿ ಪಕ್ಷ, 15ರಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಈ 15 ಸ್ಥಾನಗಳು ಎಲ್ಲಿದ್ದಾವೆ, 13 ಸ್ಥಾನಗಳು ಎಲ್ಲಿದೆ ಅನ್ನುವಂಥದ್ರ ಡೀಟೇಲ್ಸ್ಗಳು ನಿಮ್ಗೆ ಆಮೇಲೆ ಬರ್ತಾ ಹೋಗುತ್ತೆ. ಇನ್ನೊಂದು ಸ್ವಲ್ಪ ಸಮಯ ಅವಕಾಶ ಬೇಕಾಗುತ್ತೆ. ಒಟ್ಟು ಈಗ ನಂಬರ್ಸ್ಗಳು ಕೂಡ ಸ್ಕ್ರೀನ್ ಮೇಲೆ ನಿಮ್ಗೆ ಅವಾಗ ಚೇಂಜ್ ಆಗುತ್ತಾ ಇರುತ್ತೆ. ಕೇಜ್ರಿವಾಲ್ ಅವರು ಹಿನ್ನಡೆಯನ್ನ ಪಡಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇಜ್ರಿವಾಲ್ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ನವದೆಹಲಿ ಕ್ಷೇತ್ರದಲ್ಲಿ ಯಾರು ಮುನ್ನಡೆ ಇದ್ದಾರೆ ಅಲ್ಲಿ ಹಾಗಿದ್ದಾಗ? ಯಾಕಂದ್ರೆ ಇಬ್ಬರು ಕೂಡ ಅಲ್ಲಿ ಫೈಟ್ ಅನ್ನ ಕೊಡ್ತಾ ಇರುವಂತದ್ದಿದೆ. ಕೇಜ್ರಿವಾಲ್ಗೆ ಟ್ರಯಾಂಗಲ್ ಫೈಟ್ ಇರೋದು. ಅತಿಶಿ ಸಿಂಗ್ ಹಿನ್ನಡೆ 2,52,000 ಅಂತ ಹೇಳ್ತಾ ಇದ್ದಾರೆ ಹಿನ್ನಡೆಯನ್ನ. ಅಪ್ಪಾ, ಸಿಸೋಡಿಯಾ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಓಕೆ, ಬಿಜೆಪಿಯ ಪ್ರಮುಖ ನಾಯಕರಿಗೆ ಲೀಡ್ ಈಗ ಎಷ್ಟು ಬರ್ತಾ ಇದೆ? ರಮೇಶ್ ಬಿದೂರಿ, ಕೈಲಾಶ್ ಗೆಹ್ಲೋಟ್ಗೆ ಲೀಡ್ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯ ಪ್ರಮುಖ ನಾಯಕರಿಗೆ ಲೀಡ್ ಸಿಗ್ತಾ ಇದೆ. ರಮೇಶ್ ಬಿದೂರಿ ಅತಿಶಿ ಸಿಂಗ್ ವಿರುದ್ಧ ಫೈಟ್ ಅನ್ನ ಮಾಡಿರೋದು ಕಲ್ಕಾಜಿ ಕ್ಷೇತ್ರದಿಂದ. ಬಿಜೆಪಿಯ ಪ್ರಮುಖ ನಾಯಕರಿಗೆ ರಮೇಶ್ ಬಿದೂರಿ ಅತಿಶಿ ಸಿಂಗ್ ವಿರುದ್ಧ, ಅಲ್ಲಿಯ ಹಾಲಿಯ ಮುಖ್ಯಮಂತ್ರಿಯ ವಿರುದ್ಧ ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಲೀಡ್ ಸಿಗ್ತಾ ಇದೆ ಅಂತಿದ್ದಾರೆ. ಸದ್ಯಕ್ಕೆ ಇನ್ನೂ ಹೇಳಕ್ ಬರಲ್ಲ. ಈಗ ಸದ್ಯಕ್ಕೆ ನೋಡೋಣ ಏನೇನು ಆಗ್ತಾ ಇದೆ ಬೆಳವಣಿಗೆಗಳು ಅಂತ ಹೇಳಿ. ಬಿಜೆಪಿ ಒಟ್ಟು 16ರಲ್ಲಿದೆ, ಆಮ್ ಆದ್ಮಿ ಪಕ್ಷ 14ರಲ್ಲಿ ಈಗ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. 1 ಕಾಂಗ್ರೆಸ್ ಅಲ್ಲಿದೆ. ರಮೇಶ್ ಬಿದೂರಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಅನ್ನೋದಿದೆ. ಅದು ಕಲ್ಕಾಜಿ ಕ್ಷೇತ್ರದಿಂದ ಅತಿಶಿ ಅವರ ವಿರುದ್ಧವಾಗಿ ಈಗ ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಅಖಾಡಕ್ಕೆ ಇಳಿದಿರೋದು. ಏನಾಗುತ್ತೆ ಅನ್ನುವಂಥ ಕುತೂಹಲ ಬಹಳಷ್ಟು ಜನರಿಗಿದೆ. ಇಲ್ಲಿ ಯಾರು ಗೆಲ್ತಾರೆ, ಯಾರಿಗಾಗತ್ತೆ ಅಂತೇಳಿ. ಆಪ್ಗೆ ಕುದುರೆ ಭೀತಿಯ ವ್ಯಾಪಾರದ ಭೀತಿ ಅಂತ ಹೇಳ್ತಾ ಇದ್ರೆ. ಈಗಾಗಲೇ ಅವರು ಆರೋಪವನ್ನ ಕೂಡ ಮಾಡಿದ್ರು. ಆ ಆರೋಪಕ್ಕೆ ತಕ್ಕಂತೆ ಅವರೀಗ ತನಿಖೆಯನ್ನ ಕೂಡ ಎದುರಿಸಬೇಕಾಗಿದೆ. ಕುದುರೆ ವ್ಯಾಪಾರ ನೋಡಿ, ಚುನಾವಣೆ ಆಗೋ ಸಂದರ್ಭದಲ್ಲೇನೆ ಅವ್ರಿಗೆ ಏನಾಗ್ಬಿಟ್ಟಿದೆ, ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ 8 ಶಾಸಕರು ಆಚೆ ಹೋಗ್ಬಿಟ್ರಲ್ವಾ, ಅದೊಂದು ಅವರಿಗೆ ಆತಂಕ ಇದೆ. ಅದರ ಜೊತೆಗೆ ಈಗ 35, 30ರಲ್ಲಿ ನಾವು ಅಥವಾ 36, 37ರಲ್ಲಿ ಏನಾದರೂ ಬಂದು ಕೂತ್ಕೊಂಡ್ಬಿಟ್ರೆ ಅಥವಾ 40ರವರೆಗೂ ಬಂದು ಕೂತ್ಕೊಂಡ್ಬಿಟ್ರೆ ಏನಪ್ಪ ನಮ್ಮ ಪರಿಸ್ಥಿತಿ? ಕಳೆದ ಬಾರಿ ಅವರು 68, 2015ರಲ್ಲಿ 68, ತದನಂತರ 62 ಸ್ಥಾನಗಳನ್ನು ಪಡ್ಕೊಂಡಾಗ ಅಷ್ಟು ಸುಲಭದಿರಲಿಲ್ಲ ಅಷ್ಟೊಂದು ಸ್ಥಾನಗಳನ್ನು ವಾಪಸ್ ಪಡ್ಕೊಂಡು ಅಧಿಕಾರವನ್ನು ಮಾಡಕ್ಕೆ. ಬಟ್ ಈ ಬಾರಿ ಅಷ್ಟಿಲ್ಲ ಅಂತಿದ್ದಾರೆ. ಈಗ 17, 15, 1ರಲ್ಲಿ ಕಾಂಗ್ರೆಸ್ ಕಾಣಿಸ್ತಾ ಇದೆ. 15ರಲ್ಲಿ ಆಪ್ ಇದೆ. 17ರಲ್ಲಿ ಬಿಜೆಪಿ ಇದೆ. ಅಗೇನ್ ಅದು ಆ ಟ್ರೆಂಡಲ್ಲೇ ಹೋಗ್ತಾ ಇದೆ. ನೆಕ್ ಟು ನೆಕ್ ಬಿಟ್ವೀನ್ ಬಿಜೆಪಿ ಆ್ಯಂಡ್ ಆಪ್. ಕಳೆದ ಬಾರಿ ನಿಮಗೆ ರಿಸಲ್ಟ್ ಅನ್ನ ಹೇಳಿದಾಗ ನಿಮಗೆ ಅದು ಆಶ್ಚರ್ಯ ಅನಿಸ್ಬೋದು, ಈ ರೀತಿಯಾಗಿ ಸಾಧ್ಯನಾ ಅಂತ ಹೇಳಿ. ಯಾಕೆ ಅಂತಂದ್ರೆ ಆಮ್ ಆದ್ಮಿ ಪಕ್ಷ ಕಳೆದ ಬಾರಿ ಪಡ್ಕೊಂಡಿರುವಂಥ ಸ್ಥಾನಗಳು 62 ಸ್ಥಾನಗಳು. 70ರಲ್ಲಿ 62 ಸ್ಥಾನಗಳನ್ನು ಪಡ್ಕೊಂಡಿದ್ರು. ಬಿಜೆಪಿ 8 ಇತ್ತು. ಇನ್ನು ಬಿಜೆಪಿಯ ಸತ್ಯೇಂದ್ರ ಜೈನ್ಗೆ ಈಗ ಮುನ್ನಡೆ ಅಂತ ಹೇಳ್ತಾ ಇದ್ದಾರೆ. ಸತ್ಯೇಂದ್ರ ಜೈನ್ ಅದು ಆಮ್ ಆದ್ಮಿ ಪಕ್ಷದಿಂದ, ಅದು ಸತ್ಯೇಂದ್ರ ಜೈನು, ಬಿಜೆಪಿ ಅಲ್ಲ. ಅದು ಕರ್ನೈಲ್ ಸಿಂಗ್ ಅಲ್ಲಿ ಬಿಜೆಪಿಯಿಂದ ಇರೋದು, ಶಕೂರ್ ಬಸ್ತಿ ಕ್ಷೇತ್ರ ಅದು. ಅತಿಶಿ ವಿರುದ್ಧ ಬಿಜೆಪಿಯ ರಮೇಶ್ ಬಿದೂರಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು. ಆಮ್ ಆದ್ಮಿ ಪಕ್ಷದ ಸತ್ಯೇಂದ್ರ ಜೈನ್ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅಲ್ಲಿ ಕರ್ನೈಲ್ ಸಿಂಗ್ ಬಿಜೆಪಿಯಿಂದ ನಿಂತ್ಕೊಂಡಿದ್ದಾರೆ. ಅತಿಶಿ ಸಿಂಗ್ ಹಿನ್ನಡೆ, ಜೊತೆಗೆ ಸಿಸೋಡಿಯಾ ಕೂಡ ಹಿನ್ನಡೆ ಅಂತಿದ್ದಾರೆ. ಎಲ್ಲರೂ ಕೂಡ ಈಗ ಯಾರೆಲ್ಲ ಭ್ರಷ್ಟಾಚಾರದ ಆರೋಪವನ್ನ ಹೊತ್ತು ಜೈಲಿಗೆ ಹೋಗಿ ಬಂದ್ರು ಅವರಿಗೆಲ್ಲರಿಗೂ ಕೂಡ ಇದೆ. ನೋಡಿ, ಈ ಬಾರಿ ಚುನಾವಣೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬಿಜೆಪಿ ಈ ಬಾರಿ ಫೋಕಸ್ ಮಾಡಿರುವಂತ ವಿಚಾರವನ್ನ ಹೇಳೋಣ. ನೋಡಿ, ಈಗ ಸತ್ಯೇಂದ್ರ ಜೈನ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದ. ಈ ಕಡೆಗೆ ಸಿಎಂ ಅತಿಶಿಗೆ ಹಿನ್ನಡೆ ಅಂತ ಹೇಳ್ತಾ ಇದ್ದ. ಅತಿಶಿ ವಿರುದ್ಧ ಬಿಜೆಪಿಯ ರಮೇಶ್ ಬಿದೂರಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದ. ಸತ್ಯೇಂದ್ರ ಜೈನ್ಗೆ ಮುನ್ನಡೆ ಅಂತ ಹೇಳ್ತಾ ಇದ್ದಾರೆ. ಸತ್ಯೇಂದ್ರ ಜೈನ್ ಶಕೂರ್ ಬಸ್ತಿ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿದಿರೋದು ಕರ್ನೈಲ್ ಸಿಂಗ್ ಇಂದ. ಸೊ ಆಪ್ನ ಹಿರಿಯ ನಾಯಕ ಅವರು. ಹೊಸ ಮದ್ಯ ನೀತಿ ಕೇಸ್ನಲ್ಲಿ ಜೈಲು ಸೇರ್ಕೊಂಡು ಕೂಡ ಬಂದಂಥವರು. 900 ದಿನ ಜೈಲಲ್ಲಿ.
900 ದಿನ ಎಕ್ಸಾಕ್ಟ್ಲಿ. ಸತ್ಯೇಂದ್ರ ಜೈನ್ಗೀಗ ಮುನ್ನಡೆ ಅಂತಿದ್ದಾರೆ. ಸೋಮನಾಥ್ ಭಾರತಿಗೂ ಕೂಡ ಮುನ್ನಡೆ ಅಂತ ಹೇಳ್ತಾ ಇರೋದು. ಸೋಮನಾಥ್ ಭಾರತಿಗೆ ಮುನ್ನಡೆ ಸಿಗ್ತಾ ಇದೆ. ಆಮ್ ಆದ್ಮಿ ಪಾರ್ಟಿಯಿಂದ ಆರಂಭಿಕ ಹಂತದಲ್ಲಿ ಘಟಾನುಘಟಿ ನಾಯಕರು ಎಲ್ರಿಗೂ ಹಿನ್ನಡೆ ಇದ್ರೆ ಸೋಮನಾಥ್ ಭಾರತಿ ಅವರಿಗೆ ಮಾತ್ರ ಅಲ್ಲಿ ಮುನ್ನಡೆ ಸಿಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಸ್ವಲ್ಪ ಆಮ್ ಆದ್ಮಿ ಪಾರ್ಟಿ ಅವರಿಗೆ ರಿಲ್ಯಾಕ್ಸ್ ಇರುವಂತಹ ವಿಚಾರ. ಅರ್ಲಿ ಟ್ರೆಂಡ್ಸ್ ಅಲ್ಲಿ ಆರಂಭಿಕ ಆಘಾತ ಸಿಕ್ಕಿತ್ತು ಅವರಿಗೆ. ಬಟ್ ಸೋಮನಾಥ್ ಭಾರತಿಗೆ ಮುನ್ನಡೆ ಸಿಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್. 3 ಸಲ ಅವ್ರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರದಲ್ಲಿ ಆಲ್ರೆಡಿ ಗೆದ್ದಿದ್ದಾರೆ. ಈ ಸಲ ಏನು ಮಾಳವಿ ನಗರದ ಮತದಾರರದ್ದು ನಿರ್ಧಾರ, ಇವರನ್ನ ಆಯ್ಕೆ ಮಾಡಿ ಕಳಿಸ್ತಾರಾ ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ಸೋಮನಾಥ್ ಭಾರತಿ ಆಮ್ ಆದ್ಮಿ ಪಾರ್ಟಿಯ ಪ್ರಮುಖ ಲೀಡರ್. ಮಾಳವಿ ನಗರ ಕ್ಷೇತ್ರದಲ್ಲಿ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಅಂತೂ ದಾಖಲೆಯ ವೋಟ್ ಶೇರ್ ಅವ್ರು ಪಡ್ಕೊಂಡಿದ್ರು. ಸತ್ಯೇಂದ್ರ ಜೈನ್ 50% ಗಿಂತ ವೋಟ್ಗಳು ಎಲ್ಲರಿಗಿಂತಲೂ ಅವರೇ ಜಾಸ್ತಿ ಪಡ್ಕೊಂಡಿದ್ರು. ಸತ್ಯೇಂದ್ರ ಜೈನ್ ಅವರಿಗೆ ಮುನ್ನಡೆ ಸಿಕ್ಕಿದ್ರೆ ಬಹಳ ಆಘಾತಕಾರಿ ಅನ್ಸೋದು ಕೇಜ್ರಿವಾಲ್ ಅವರಿಗೆ ಹಿನ್ನಡೆ. ಟ್ರಯಲ್ ಅಲ್ಲಿದ್ದಾರೆ ಅವರು. ಅತೀಶ್ ಸಿಂಗ್ ಅವರಿಗೂ ಕೂಡ ಹಿನ್ನಡೆ. ಆಮ್ ಆದ್ಮಿಯ ಫ್ರಂಟ್ ರನ್ನರ್ಸ್ ಟಾಪ್ 2, ಟಾಪ್ 1, ಟಾಪ್ 3 ನಾಯಕರು ಯಾರಿದ್ರು ಅವ್ರು ಎಲ್ಲರಿಗೂ ಕೂಡ ಆರಂಭಿಕ ಹಂತದಲ್ಲೇ ಹಿನ್ನಡೆ ಆಗ್ತಾ ಇದೆ. ಆಘಾತ ಇದು, ಆರಂಭಿಕ ಹಂತದ ಆಘಾತ. ಕೇಜ್ರಿವಾಲ್, ಅತೀಶಿ, ಮನೀಶ್ ಸಿಸೋಡಿಯಾ, ಆಮ್ ಆದ್ಮಿ ಪಾರ್ಟಿ ಫಾರ್ಮ್ ಮಾಡಿದ 3 ಜನ ಅಗ್ರಗಣ್ಯರಿದ್ದಾರಲ್ಲ, ಅವ್ರೆಲ್ಲರಿಗೂ ಕೂಡ ಆರಂಭಿಕ ಹಂತದಲ್ಲಿ ಹಿನ್ನಡೆ ಸಿಗ್ತಾ ಇದೆ. ಈ ಟ್ರಯಲ್ ವಿಚಾರದಲ್ಲೂ ಕೂಡ ಅವರಿಗೆ ಕೆಲ ವಾರ್ಡ್ಗಳಲ್ಲಿ ಮಾತ್ರ ಈ ಥರದ ಹಿನ್ನಡೆ ಆಗುತ್ತೆ ಅಂತ ಅವ್ರಿಗೂ ಎಸ್ಟಿಮೇಷನ್ಸ್ ಇರುತ್ತೆ. ಬಟ್ ಇದು ಹೀಗೆ ಕಂಟಿನ್ಯೂ ಆದರೆ ವೆರಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಆಗಿ ಕಂಟಿನ್ಯೂ ಆಗುತ್ತೆ. ಆಪ್ನ 3 ಅಗ್ರಜರು, ಟಾಪ್ 1, ಟಾಪ್ 2, ಟಾಪ್ 3 3 ಜನ ನಾಯಕರಿಗೆ ಆರಂಭಿಕ ಹಂತದಲ್ಲಿ ಹಿನ್ನಡೆ ಆಗ್ತಾ ಇದೆ. ಸಮಬಲದ ಹೋರಾಟ ಅಂತ ಹೇಳಲಾಗ್ತಾ ಇತ್ತು. ನೋಡಿ, 70 ಕ್ಷೇತ್ರಗಳ ಪೈಕಿ 31 ಕ್ಷೇತ್ರಗಳಲ್ಲಿ ಟ್ರೆಂಡ್ಸ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ವೆರಾಸ್ ಬಿಜೆಪಿ 17 ಕ್ಷೇತ್ರದಲ್ಲಿ ಮುನ್ನುಗ್ತಾ ಇದೆ, ಮುನ್ನಡೆಯಲ್ಲಿದೆ. ಆಮ್ ಆದ್ಮಿ ಪಾರ್ಟಿ 13 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಅವರು ನವದೆಹಲಿ ಕ್ಷೇತ್ರವನ್ನ ಈ ಹಿಂದೆ 3 ಸಲ ಪ್ರತಿನಿಧಿಸಿದ್ರು. ಬಟ್ ವೆರಿ ಶಾಕಿಂಗ್ಲಿ ತ್ರಿಕೋನ ಸ್ಪರ್ಧೆಯಲ್ಲಿ ಹಿನ್ನಡೆ ಆರಂಭಿಕ ಹಂತದಲ್ಲಿ ಆಗಿದೆ. ಅತೀಶ್ ಸಿಂಗ್ ಅವರಿಗೂ ಕೂಡ ಹಿನ್ನಡೆ ಉಂಟಾಗಿದೆ ಅನ್ನೋದ್ರ ಡೀಟೇಲ್ಸ್ ಇದೆ. ಅಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ. ಯಾಕಂದ್ರೆ ಅವರದ್ದೇ ಪಾರ್ಟಿ ಅಲಕ್ಕ ಲಂಬಾ ಅವರು ಆ ಕಡೆಗೆ ಕಾಂಗ್ರೆಸ್ಗೆ ಹೋಗಿ ಜಿಗಿದಿದ್ದಾರೆ. ಬಿಜೆಪಿಯಿಂದ ಕೂಡ ಸ್ಟ್ರಾಂಗ್ ಕಂಟೆಂಡರ್ನ ಹಾಕಿದ್ದಾರೆ. ಈಗ ಕುತೂಹಲ ಇದೆ. ಮನೀಶ್ ಸಿಸೋಡಿಯಾ ಇವ್ರಿಗೂ ಕೂಡ ಹಿನ್ನಡೆ ಉಂಟಾಗಿದೆ.